ಹಲೋ ಗೈಸ್, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ವೀಡಿಯೋ ಮಾಡ್ತಾರೋ ರೀಸನ್ ಏನು ಅಂದರೆ, ತುಂಬ ಜನ ಮೆಸೇಜ್ ಹಾಕಿದ್ರಿ, ಎಚ್ ಡಿ ಗಾಡಿ ಹೆಂಗಿದೆ, ಅಡ್ವೆಂಚರು, ಸೊ ಎಲ್ಲೆಲ್ಲ ಆಫ್ ರೋಡಿಂಗ್ ಹೋಗಿದ್ರಿ ಆ್ಯಂಡ್ ಹೊಸ ಬೈಕ್ ತೊಗೊಂಡ್ರಿ, ಹೆಂಗಿದೆ ಹೇಳಿ ಅದೆಲ್ಲ ಕೇಳಿದ್ರಿ. ಅದ್ರ ಬಗ್ಗೆ ಹೇಳೋದಾದರೆ, ಸೊ ನಾನು ಹೊಸ ಬೈಕ್ ತೊಗೊಂಡಿದ್ದು ಕೆಂಗೇರಿಲಿ. ಸೊ ಶೋರೂಮ್ ಬಂದು ಐಕಾನಿಕ್ ಜಾವಾ HDBS ಶೋರೂಮಲ್ಲಿ. ಪ್ರಿಟಿ ಗುಡ್ ಶೋರೂಮ್. ಸೊ ಎಲ್ಲ ತುಂಬ ಸಪೋರ್ಟಿವ್ ಆಗಿದ್ದರು. ಸೊ ನಾನು ಎಲ್ಲರಿಗೂ ರೆಕಮೆಂಡ್ ಮಾಡ್ತೀನಿ ಗುರು ಶೋರೂಮ್ನ. ಬಿಕಾಸ್ ಅಲ್ಲಿರೋ ಪ್ರತಿಯೊಬ್ಬರು ತುಂಬ ಸಪೋರ್ಟಿವ್ ಆಗಿದ್ದರು. ಆ್ಯಂಡ್ ಇನ್ಫಾರ್ಮೇಷನ್ಸ್ ಕೊಡೋದಾಗಲಿ, ಡೀಟೇಲಿಂಗ್ ಆಗಲಿ, ಸೊ ಎಲ್ಲದರಲ್ಲೂ ಚೆನ್ನಾಗಿತ್ತು. ಸೊ ಐ ವುಡ್ ರೆಕಮೆಂಡ್. ಆ್ಯಂಡ್ ಕಮಿಂಗ್ ಟು ದ ಬೈಕ್, ಸೊ ನಾನು ಆಚೆ ಕಡೆ ಡಿಸೈನು, ಗ್ರಾಫಿಕ್ಸು, ಪೇಂಟಿಂಗು ಅವೆಲ್ಲ ಹೇಳೋಕ್ಕೋಗಲ್ಲ. ಎಲ್ಲ ಯೂಟ್ಯೂಬ್ ಎಲ್ಲ ನೋಡಿಬಿಟ್ಟು ಈ ರಿವ್ಯೂ ವೀಡಿಯೋ ಮಾಡಿ ಅಂತ ಕೇಳಿರ್ತೀರ. ಸ್ವಲ್ಪ ಜನ ರಿವ್ಯೂ ವೀಡಿಯೋ ಮಾಡಿ ಅಂತ ಹೇಳಿದ್ರು. ನಾನು ಅವ್ರಿಗೆಲ್ಲ ನಂಗೆ ಅವೆಲ್ಲ ಮಾಡೋಕ್ಕೆ ಬರೋಲ್ಲ ಬ್ರೋ ನನಗೆ ಅಂತ ಹೇಳಿದ್ದೆ. ಬಟ್ ನಿಮಗೋಸ್ಕರ ಟ್ರೈ ಮಾಡ್ತಾಯಿದ್ದೀನಿ, ನೋಡೋಣ ಹೇಗೆ ಬರುತ್ತೆ ಅಂತ. ಆ್ಯಂಡ್ ಇಂಜಿನ್ ಬಗ್ಗೆ ಹೇಳೋದಾದರೆ 350cc ಅಂತಾರೆ ಗುರು. ಬಟ್ 350cc ಅಲ್ಲ, 334cc ಸಿಂಗಲ್ ಸಿಲಿಂಡ್ರ್ ಇಂಜಿನು, 4 ಸ್ಟ್ರೋಕು, ಲಿಕ್ವಿಡ್ ಕೂಲ್ಡು DOHC ಇಂಜಿನ್ನು. ಆ್ಯಂಡ್ ಇದ್ರ ಬಗ್ಗೆ ಮ್ಯಾಕ್ಸ್ ಪವರು ನಿಮ್ಗೆ ಗೊತ್ತಿರುತ್ತೆ, 29.6 PS ಅಂತ. ಆ್ಯಂಡ್ ಟಾರ್ಕ್ ಬಂದು 29.56 ಟಾರ್ಕು. ಸೊ ಇದು ಫ್ಯೂಯಲ್ ಇಂಜೆಕ್ಟರ್ ಗಾಡಿ. ಆ್ಯಂಡ್ ಕಂಪ್ರೆಷನ್ ರೇಷಿಯೋ ಬಂದು 11.1. ಅದು ಬಿಟ್ಟರೆ ನಿಮಗೆ ಎಕ್ಸಾಸ್ಟ್ ಬಂದು ಸೆಂಟ್ರಿಂದ ಬಂದಿದೆ. ಸೊ ಮುಂಚೆ ಎಲ್ಲ ಲೈಕ್ ಕಾಲು ಪಕ್ಕನೇ ಇತ್ತು. ಸೊ ಓವರ್ ಹೀಟಿಂಗ್ ಇಶ್ಯೂ, ಹೀಟ್ ಆಗುತ್ತೆ ಅಂತೆಲ್ಲ ಹೇಳ್ತಾಯಿದ್ರು. ಸೊ ಎಕ್ಸಾಸ್ಟು ಮುಂದೆ ಇದ್ದಿದ್ದರಿಂದ, ನಿಮ್ಮ ಕಾಲು ಪಕ್ಕ ಇದ್ದಿದ್ದರಿಂದ ನಿಮ್ಗೆ ಹೆವಿ ಹೀಟ್ ಆಗೋದು. ಬಟ್ ಇವಾಗ ನಂಗೆ 24 ಮಾಡಲಲ್ಲಿ ಏನು ಅಂತ ಗೊತ್ತಿಲ್ಲ. ಬಟ್ ನಾನು ತೊಗೊಂಡಿರೋ 25 ಮಾಡಲಲ್ಲಿ ಸೆಂಟ್ರಿಂದ ಪಾಸಾಗಿದೆ ಎಕ್ಸಾಸ್ಟು. ಸೊ ನಿಮ್ಗೆ ಯಾವುದೂ ಹೀಟಿಂಗ್ ಇಶ್ಯೂಸ್ ಇರೋಲ್ಲ. ಇಟ್ಸ್ ಅ ರಿಫೈನ್ಡ್ ಆಲ್ಫಾ 2 ಇಂಜಿನ್ನು. ಚೆನ್ನಾಗಿದೆ ಇಂಜಿನ್ನು. ಸೌಂಡ್ ಆಗಲಿ ಅಥವಾ ಎಕ್ಸಾಸ್ಟ್ ನೋಟ್ ಆಗಲಿ, ಸೊ ಇಟ್ ಈಸ್ ಸೂಪರ್ ಆಸಮ್. SD ಅವರು ಒಳ್ಳೆ ಇಂಜಿನ್ ಕೊಟ್ಟಿದ್ದಾರೆ. ಹಂಗೆ ಸೇಲ್ಸು ಕೊಡಬೇಕು ಅವರು. SD ಅವರೇ ದಯವಿಟ್ಟು ಸೇಲ್ಸ್ ಕೊಡಿ, ಸರ್ವಿಸ್ ಕೊಡಿ. ಏನಕ್ಕೆ ಅಂತ ಹೇಳಿದ್ರೆ, ಆಫ್ಟರ್ ಸೇಲ್ಸು ಚೆನ್ನಾಗಿಲ್ಲ ಅಂತ ತುಂಬ ಜನ ಹೇಳ್ತಾರೆ. ಅದು ರಾಂಗ್ ಅಂತ ಪ್ರೂವ್ ಮಾಡಿ ನೋಡೋಣ. ಅದಾದಮೇಲೆ ಈ ಇಂಜಿನ್ಗೂ 411, 450, 390ಗೂ ಕಂಪ್ಯಾರಿಸನ್ ಮಾಡಿದ್ರೆ, ಸೊ 450 ಇಂಜಿನ್ನು 450ನೇ ಗುರು. ಅದರಲ್ಲಿ ನಿಮಗೆ ಟಾರ್ಕು, ಪವರು ಎಲ್ಲ ಜಾಸ್ತಿ ಇದೆ. ಆ್ಯಂಡ್ ಬಟ್ ಅದು ಸಿಂಗಲ್ ಸಿಲಿಂಡ್ರು 4 ಸ್ಟ್ರೋಕ್ ಇಂಜಿನ್ನೇ ಆಮೇಲೆ ಇನ್ನೊಂದೇನು ಅಂದರೆ, ಲೈಕ್ 450ಗೆ ಏನಿದೆಯೋ ವ್ಯಾಲ್ಯೂ, ಅದು ಬೇರೆ ವ್ಯಾಲ್ಯೂ. ಲೈಕ್ ಅಫೋರ್ಡಬಲ್ ಅಂತ ನಂದು ಬಜೆಟ್ ಇದೆ 3 lakhs ಗುರು. ನಾನು 450 ಚೆಕ್ ಮಾಡಿದೆ, ಅದು 420ವರೆಗೂ ಏನೋ ಹೋಗ್ತಾಯಿತ್ತು ಎಲ್ಲ ಸೇರಿಸಿ. ಆ್ಯಂಡ್ 390 ಅಡ್ವೆಂಚರ್ ಚೆಕ್ ಮಾಡಿದೆ, ಅದು ಅರೌಂಡ್ 470, 480ವರೆಗೂ ಹೋಗ್ತಾಯಿತ್ತು. ಆಮೇಲೆ ಇದು 815 mm ಹೈಟ್ ಇದೆ. ಸೊ 5.7, 5.8 ಇರೋರು ಆರಾಮಾಗಿ ಹ್ಯಾಂಡ್ಲ್ ಮಾಡ್ಬೋದು ಗಾಡಿನ. ಸೊ ನಿಮ್ಮ ಕಾಲ ಮೇಲೆ, ಟೋ ಮೇಲೆ ನಿಂತ್ಕೊಂಡು ನೀವು ಸಪೋರ್ಟ್ ತೊಗೋಬೋದು. ಫುಲ್ ಕಾಲು ಎಟ್ಕಲ್ಲ 5.7 ಇರೋರಿಗೆ. 5.8 ಇರೋರಿಗೆ ಮೇ ಬಿ ಲೈಕ್ ಹಾಫ್ ಆಫ್ ದ ಲೆಗ್, ಫೂಟ್, ಸೊ ಎಟಕ್ಬೋದು. ಆ್ಯಂಡ್ ನನಗಂತೂ ಟೋ ಮಾತ್ರ ಎಟಕ್ಸೋದು, ಒಂದು ಸೈಡ್ ಮಾತ್ರ ಲೆಗ್ ಫುಲ್ ಎಟಕ್ಸುತ್ತೆ. ಅದು ಬಿಟ್ಟರೆ ಲೈಕ್ ಎರಡು ಸೈಡಲ್ಲೂ ನಾನು ಕಾಲು ಇಡ್ತೀನಿ ಅಂತ ಹೇಳಿದ್ರೆ ಲೈಕ್ ನನಗೆ ಟೋ ಮಾತ್ರ ಎಟಕ್ಸೋದು. ಅದು ಬಿಟ್ಟು ವೆಯ್ಟು ಗುರು, ನಿಜ ಈ ಗಾಡಿ ಎತ್ತಕ್ಕೆ ತಿಗ್ಗಲ್ಲಿ ಚರ್ಬಿ ಇರಬೇಕು. ಅಪ್ಪಲ್ಲಿ ಅಥವಾ ಎಲ್ಲರೂ ನಿಂತ್ಕೊಬಿಟ್ರೆ ಗಾಡಿ, ಅಥವಾ ಆಫ್ ರೋಡಿಂಗಲ್ಲಿ ಎಲ್ಲರೂ ಎತ್ತಬೇಕು ಅಂದರೆ ಹೆವಿ ಕಷ್ಟ ಗುರು. ನಾನಂತೂ ಒದ್ದಾಡ್ಬಿಟ್ಟಿದ್ದೀನಿ ಸ್ಟಾರ್ಟಿಂಗಲ್ಲಿ. ತೊಗೊಂಡಿದ್ದು ಒಂದು 50 ಕಿಲೋಮೀಟ್ರು. ಬಿಕಾಸ್ ಎಕ್ಸ್ಪಲ್ಸಲ್ಲಂತೂ ಹೆಂಗೆ ಬೇಕಂಗೆ ರುಬ್ಬಾಡ್ತಾಯಿದ್ದೆ, ಹೆಂಗೆ ಬೇಕಂಗೆ ಎದ್ದು ಬಿಸಾಕ್ತಾಯಿದ್ದೆ. ಇದರಲ್ಲಿ ಆಗಲ್ಲ ಗುರು, ಕಷ್ಟ. ಬಟ್ ಇವಾಗ ಅಭ್ಯಾಸ ಆಗಿದೆ ಸ್ವಲ್ಪ.
ಸೊ ಹಂಗೆ ಓಡಿಸ್ತಾ ಅಭ್ಯಾಸ ಆಗುತ್ತೆ. ಬಟ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಅನಿಸುತ್ತೆ. ಬಟ್ ಲಿಟ್ರಲಿ ಚರ್ಬಿ ಇರಬೇಕು, ಹೆವಿ ಚರ್ಬಿ ಇರಬೇಕು ಎತ್ತಬೇಕು ಅಂದರೆ. ಆಮೇಲೆ ಅದು ಬಿಟ್ಟರೆ ಫ್ಯೂಯಲ್ ಬಂದು ಟ್ಯಾಂಕ್ ಕೆಪಾಸಿಟಿ ಬಂದು 15.5 ಲೀಟರ್ಸು, 3.5 ಲೀಟರ್ಸ್ ರಿಸರ್ವರ್ ಇಡಬೇಕು. ಐ ಮೀನ್ ಲೈಕ್ ಸ್ಟಾಕ್ ಇಡಬೇಕು ನೀವು. ರಿಸರ್ವ್ ಅಂದರೆ ರಿಸರ್ವ್, ನೀವು ಸ್ಪ್ಲೆಂಡರ್ ಗಾಡಿ ರಿಸರ್ವ್ ಅನ್ಕೋಬೇಡಿ, ಸ್ಟಾಕ್ ಇಡಬೇಕು. ಅದ್ರ ಮೇಲೆ ಏನಿದೆಯೋ ಅದೆಲ್ಲ ನಮ್ಮದು. ಓಕೆನಾ? ಸಸ್ಪೆನ್ಷನ್ ಬಗ್ಗೆ ಮಾತಾಡೋದ್ರೆ ಗುರು, ಫ್ರಂಟ್ ಸಸ್ಪೆನ್ಷನ್ ಬಂದು ಟೆಲಿಸ್ಕೋಪಿಕ್ಕು, ಆ್ಯಂಡ್ ರೇರ್ ಬಂದು ಮೊನೋಶಾಕ್ಸ್ ಅಬ್ಸರ್ವರ್ಸು. ಸೊ ಈ ರೇರ್ ಬಂದು ನಿಮಗೆ ಅಡ್ಜಸ್ಟಬಲ್ ಪ್ರೀಲೋಡ್ ಇರುತ್ತೆ. ಅರೌಂಡ್ 6 to 7 ಸ್ಟೆಪ್ಸ್ ಏನೋ ಇದೆ. ಅದು ನನಗೆ ಎಕ್ಸಾಕ್ಟಾಗಿ ಎಷ್ಟು ಅಂತ ಕೌಂಟ್ ಗೊತ್ತಿಲ್ಲ. ಬಟ್ ನಿಮಗೆ ಪ್ರೀಲೋಡ್ ಅಡ್ಜಸ್ಟ್ಮೆಂಟ್ ಇದೆ. ಆ್ಯಂಡ್ ಶಾಕ್ಸ್ ಚೆನ್ನಾಗಿದೆ ಗುರು. ನಾನು ನಿನ್ನೆ ಆಫ್ ರೋಡ್ಗೆಲ್ಲ ಹೋಗಿದ್ದೆ. ಐ ಮೀನ್ ನಿನ್ನೆ ಅಲ್ಲ, ರೀಸೆಂಟಾಗಿ ಆಫ್ ರೋಡ್ಗೆ ಹೋಗಿದ್ದೆ. ಆ್ಯಕ್ಚುಲಿ ಲೈಕ್ ಐ ಫೆಲ್ಟ್ ಇಟ್ ವೆರಿ ಗುಡ್. ಆಮೇಲೆ ಎಕ್ಸ್ಪಲ್ಸ್ಗಿಂತ ಸ್ವಲ್ಪ ಬೆಟರ್ ಅನ್ನಿಸ್ತು. ಎಕ್ಸ್ಪಲ್ಸಲ್ಲಿ ಸ್ವಲ್ಪ ಶಾಕ್ಸ್ ಕಮ್ಮಿ ಇದೆ ಅನ್ನಿಸ್ತು. ಅದು ಬಿಟ್ಟರೆ 2 ಗಾಡಿ ಓಕೆ, ಸೇಮ್ ಲೈಕ್ ಪವರ್ ವೈಸ್ ಇದು ಜಾಸ್ತಿ ಇದೆ. ಕೂತ್ಕೊಂಡು ಓಡಿಸೋದಾಗಲಿ ಅಥವಾ ಕಂಫರ್ಟ್ ಆಗಲಿ ನನಗಂತೂ ಏನೂ ಡಿಫ್ರೆನ್ಸ್ ಅಂತ ಅನ್ನಿಸ್ಲಿಲ್ಲ. ಆ್ಯಂಡ್ ನಾನು ADVಗೆ ಹೋಗೋದು ಗುರು. ನನಗೆ ಈ ರೇಸಿಂಗ್ ಬೈಕ್ಸು, ಈ ಕ್ರೂಸರ್ಸ್ ಎಲ್ಲ ನಂಗೆ ಸೆಟ್ ಆಗೋಲ್ಲ. ಬಿಕಾಸ್ ನಾನು ಹೆವಿ ಹಳ ಆಗಿರ್ತೀನಿ. ಅದೊಂದು ರೀಸನ್ಗೋಸ್ಕರ ನಾನು ADVಸೇ ತೊಗೊಳೋದು. ಆ್ಯಂಡ್ ನನಗೆ ಆಫ್ ರೋಡ್ ಮಾಡೋಕ್ಕೆ ಸ್ವಲ್ಪ ಇಷ್ಟ ಆಗುತ್ತೆ. ಅದೊಂದು ಮೇನ್ ರೀಸನ್ನು. ಅದು ಬಿಟ್ಟರೆ ಬ್ರೇಕಿಂಗ್. ಸೊ ಬ್ರೇಕಿಂಗ್ ಹಿಡಿಯೋಕ್ಕೆ ನಾನು ಎಲ್ಲೂ ಆ ರೇಂಜಿಗೆ ABS ಹಿಟ್ಟಾಗೋ ಥರ ಎಲ್ಲೂ ನಿಲ್ಸೋಕ್ಕಾಗಲ್ಲ. ಬಟ್ ABS ಒಳ್ಳೆ ABS ಕೊಟ್ಟಿದ್ದಾನೆ. ಸೊ ಚೆನ್ನಾಗಿದೆ. ABS ಪರ್ಫೆಕ್ಟ್ ಟೈಮ್ಗೆ ಹಿಟ್ಟಾಗುತ್ತೆ. ಆ್ಯಂಡ್ ಸೊ ಫ್ರಂಟ್ ಡಿಸ್ಕ್ ಸೈಜ್ ಬಂದು 320 mm, ರೇರ್ ಡಿಸ್ಕ್ ಸೈಜ್ ಬಂದು 240 mm. ನನಗೆ ಹಿಮಾಲಯನ್ಗಿಂತನೂ ಏನು ಬೆಸ್ಟ್ ಅನಿಸ್ಲಿಲ್ಲ. ಬಟ್ ಹಿಮಾಲಯನ್ 411ಕ್ಕಿಂತ ದಿಸ್ ಈಸ್ ಗುಡ್ ಇನ್ ಆಲ್ ದ ವೇಸ್, ನಾಟ್ ಇನ್ ದ ಬ್ರೇಕ್ಸ್, ಇನ್ ಆಲ್ ದ ವೇಸ್. ಟಯರು ಮತ್ತು ವೀಲು ಮತ್ತು ಟಯರ್ ಬಗ್ಗೆ ಮಾತಾಡೋದಾದರೆ, ಫ್ರಂಟ್ ಟಯರು ಬಂದು 90 to 121 ಏನೋ ಬರುತ್ತೆ, 90 to 21 ಏನೋ ಬರುತ್ತೆ. ಬ್ಯಾಕ್ ಬಂದು 130, 80, 17 ಏನೋ ಬರುತ್ತೆ. ಸೊ ಎಕ್ಸಾಕ್ಟ್ ನಂಬರ್ಸ್ ನಂಗೆ ಗೊತ್ತಿಲ್ಲ. ನಾನು ಅಷ್ಟೊಂದೆಲ್ಲ ತಲೆಯಲ್ಲಿ ಇಟ್ಕೊಂಡಿಲ್ಲ ಇದ್ರ ಬಗ್ಗೆ, ಟಯರ್ ಬಗ್ಗೆ, ಬಿಕಾಸ್ ಚೇಂಜ್ ಮಾಡುವಾಗ ನೋಡ್ಕೊಳೋಣ ಅಂತ. ಹೆಡ್ಲೈಟ್ಸು ಬಂದು ನಿಮಗೆ ಡಿಸೈನ್ ಚೇಂಜ್ ಆಗಿರೋದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಆ್ಯಕ್ಚುಯಲ್ ವಿಸಿಬಿಲಿಟಿ ಬಗ್ಗೆ ನಾನು ಮಾತಾಡ್ತಾ ಇರೋದು. ಸೊ ವಿಸಿಬಿಲಿಟಿ ನಿಮಗೆ ಹೆಡ್ಲೈಟಲ್ಲಿ ಜಾಸ್ತಿ ಇದೆ, ಬಿಕಾಸ್ ಒಂದು ಪ್ರೊಜೆಕ್ಟರ್ ಲೈಟ್ ಇದೆ ಇದರಲ್ಲಿ. ಆ್ಯಂಡ್ ಈ ಕಡೆ ರೌಂಡ್ ಏನು ಬರುತ್ತಲ್ಲ, ದೊಡ್ಡ ರೌಂಡು, ಅದು ನಿಮಗೆ LED. ಚಿಕ್ಕದೇನು ಬರುತ್ತಲ್ಲ, ಅದು ನಿಮಗೆ ಪ್ರೊಜೆಕ್ಟರ್ ಲೈಟು. ನನಗೇನು ಗೊತ್ತಾಗೋರು, ಈ ಗಾಡಿದು ಹೆಡ್ಲೈಟ್ ನೋಡಿದ್ರೆ ಯಾರಿಗೋ ಕಣ್ಣು ಹೊಡಿತೈತೆ ಗಾಡಿ ಅಂತ ಅನಿಸುತ್ತೆ. ನೀನು ಕ್ಲೀನಾಗಿ ಅಬ್ಸರ್ವ್ ಮಾಡು, ಒಂದು ಕಣ್ಣು ಹೊಡಿತಾ ಇರೋ ಥರನೇ ಅನಿಸೋದು. ಓಕೆನಾ? ಸೊ ಪ್ರೊಜೆಕ್ಟರ್ ಲೈಟ್ದು ಬೀಮ್ಸು ಸೂಪರಾಗಿದೆ. ನಾನು ಮೊನ್ನೆ ಲೈಕ್ ಸಿಟಿಯಲ್ಲೇ ನಾನು ನೈಟ್ ಈಗ ಲೈಕ್ ಯಾವಾಗ ಬರಬೇಕಾದ್ರೆ, ಆಫೀಸಿಂದ ಬರಬೇಕಾದ್ರೆ, ಇಟ್ ವಾಸ್ ಮೋರ್ ದೆನ್ ವಿಸಿಬಲ್ ಇನ್ ದ ಸಿಟೀಸ್. ಬಟ್ ಐ ಮೀನ್ ಲೈಕ್ ಬೆಂಗಳೂರು ಟ್ರಾಫಿಕಲ್ಲಾಗಲಿ, ಐ ಮೀನ್ ಲೈಕ್ ನಾನು ನಾಯಂಡಹಳ್ಳಿ ಮೇಲಿಂದ ಬಂದಿದ್ದವತ್ತು ಹೆಡ್ಲೈಟ್ ಚೆಕ್ ಮಾಡಬೇಕು ಅಂತಾನೆ. ಸೊ ಸಖತ್ತಾಗಿ ಬಂತು. ನನಗೇನು ಲೈಕ್ ವಿಸಿಬಿಲಿಟಿ ಪ್ರಾಬ್ಲಮ್ ಅನಿಸ್ಲಿಲ್ಲ ಹೈವೇಲಿ. ಬಟ್ ನೀವು ಘಾಟ್ ಹೋಗ್ತೀನಿ ಅಥವಾ ಲೈಕ್ ಎಲ್ಲರೂ ಫಾಗಿ ಏರಿಯಾಗೆ ಹೋಗ್ತೀನಿ ಅಂತ ಹೇಳಿದ್ರೆ, ಲಿಟ್ರಲಿ ಐ ವಿಲ್ ಸಜೆಸ್ಟ್ ಯು ಟು ಇನ್ಸ್ಟಾಲ್ ದಿಸ್ ಸ್ಕೌಟೆಕ್ಸ್ ಆರ್ HSG ಹೆಡ್ಲೈಟ್ಸ್, ಐ ಮೀನ್ ಫಾಗ್ ಲೈಟ್ಸ್. ಅದು ತುಂಬ ಹೆಲ್ಪ್ ಮಾಡುತ್ತೆ, ನಿಮಗೆ ಕಾಪಾಡುತ್ತೆ. ಸೊ ಬೆಟರ್ ಟು ಇನ್ಸ್ಟಾಲ್ ಇಟ್. ಆ್ಯಂಡ್ ಅದು ಬಿಟ್ಟರೆ ಇನ್ನೇನು ಗುರು, ಸಿಟ್ಟಿಂಗ್ ಪೋಶ್ಚರ್ ನಿಜ ಸೂಪರಾಗಿದೆ ಗುರು. ಸಿಟ್ಟಿಂಗ್ ಏನು ಕುಷನ್ಸ್ ಆಗಲಿ ಆ್ಯಂಡ್ ದ ಪೋಶ್ಚರ್ ಆಗಲಿ, ದ ಏನದು ಲೈಕ್ ಹ್ಯಾಂಡಲ್ದು ಫಿಟ್ ಆಗಲಿ ಸೂಪರಾಗಿ ಮಾಡಿದ್ದಾನೆ. ಅದಕ್ಕೆ ಮತ್ತೆ ನೀವು ಹ್ಯಾಂಡಲ್ ಬಾರ್ ರೈಸರ್ ಆಗಲಿ ಅಥವಾ ಏನು ಹಾಕೋ ನೆಸೆಸಿಟಿನೇ ಇಲ್ಲ ಇದಕ್ಕೆ, ಅಷ್ಟು ಪರ್ಫೆಕ್ಟಾಗಿ ಮಾಡಿದ್ದಾನೆ. ಆ್ಯಂಡ್ ಕುಷನಿಂಗಿಗೆ ಬಂದರೆ ನನಗೆ ಎಕ್ಸ್ಪಲ್ಸ್ದು ಒಂದು ಬ್ಯಾಡ್ ಮೂಮೆಂಟ್ಸ್ ಹೇಳ್ಕೋಬೇಕು. ಕುಷನಿಂಗ್ ಇದೆಯಲ್ಲ ಗುರು, ಅದು ಕಲ್ಲು ಗುರು, ಅದು ಕಲ್ಲು ಅದ್ರ ಮೇಲೆ ಕುತ್ಕೊಂಡ್ರೆ
ತಿಕ್ಕೆಲ್ಲ ಉರಿಯೋದು. ಇದ್ರ ಮೇಲೆ ಕುತ್ಕೊಂಡ್ರೆ ತಿಕ್ಕೆಲ್ಲ ನೆಮ್ಮದಿಯಾಗಿರುತ್ತೆ. ಆ ಥರ ಅಷ್ಟು ಚೆನ್ನಾಗಿದೆ ಅಂತ ಹೇಳ್ಬೋದು. ಅದನ್ನು ಹೇಳಕ್ಕೆ ಬಂದೆ ಲಿಟ್ರಲಿ. ಆ್ಯಂಡ್ ನನ್ನ ಹೆಂಡತಿ ಜೊತೆ ನಾನು ಟೆಸ್ಟ್ ಡ್ರೈವ್ ಮಾಡಿದೆ 24 ಮಾಡಲ್ದು ಗಾಡೀಲಿ. ಸೇಮ್ ಎಸ್ ಡಿ ಅಡ್ವೆಂಚರೇ 24 ಮಾಡಲ್ಲು. ಸೊ ಆ ಗಾಡಿ ಕುಷನಿಂಗಿಗೂ ಈ ಗಾಡಿ ಕುಷನಿಂಗಿಗೂ ತುಂಬ ಡಿಫ್ರೆನ್ಸ್ ಇದೆ. ಅದು ಸ್ವಲ್ಪ ಹಾರ್ಡ್ ಅನಿಸ್ತು ನನಗೆ, ಬಟ್ ಇದು ತುಂಬ ಸಾಫ್ಟ್ ಇದೆ. ಆ್ಯಂಡ್ ನಾನು ಆ ಗಾಡೀಲಿ ಅರೌಂಡ್ 40 to 50 ಕಿಲೋಮೀಟರ್ಸ್ ಒನ್ ಗೋಲ್ ಓಡಿಸಿ ನಾನು ಟೆಸ್ಟ್ ಡ್ರೈವ್ ಮಾಡಿದ್ದಿದ್ದು, ಎಕ್ಸ್ಟರ್ನಲ್ ಟೆಸ್ಟ್ ಡ್ರೈವ್ ತೊಗೊಂಡಿದ್ದೆ. ಸೊ ಅದು ಲೈಕ್ ಸ್ವಲ್ಪ ನನ್ನ ಹೆಂಡತಿ ಬಂದು ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗಿದ್ಲು. ಬಟ್ ಇದರಲ್ಲಿ ನಾನು ಅರೌಂಡ್ ಅವಳನ್ನ ಕುತ್ಕೊಂಡು ಎಲ್ಲ ಸಿಟಿ ಎಲ್ಲ ಓಡಿಸಿದ್ದೀನಿ. ಸೊ ಶಿ ವಾಸ್ ಲಿಟ್ರಲಿ ಹ್ಯಾಪಿ ಅಬೌಟ್ ದ ಸೀಟ್ಸ್. ಅವಳು ತುಂಬ ಹ್ಯಾಪಿಯಾಗಿದ್ದಾಳೆ. ಸೊ ಅದೊಂದು ನನಗೆ ಇಷ್ಟ ಆಗಿದ್ದು ಸೀಟ್ ಬಗ್ಗೆ. ಪಿಲಿಯನ್ಗೂ ಏನೂ ಪ್ರಾಬ್ಲಮ್ ಅನಿಸಲ್ಲ ಈ ಸೀಟ್ಸಲ್ಲಿ. ಅದು ಬಿಟ್ಟು ನಿಮಗೆ ನೆಕ್ಸ್ಟು ಮಾತಾಡೋದಾದರೆ ಕನ್ಸೋಲು. ಸೊ ಕನ್ಸೋಲ್ ಅಷ್ಟು ನೆನಪಾಯಿತು. ದ ನ್ಯೂ ಫೀಚರ್ ಇನ್ ದಿಸ್ ಒನ್ ಈಸ್ ಟ್ರ್ಯಾಕ್ಷನ್ ಕಂಟ್ರೋಲ್ ಇದೆ ಗುರು. ಲೈಕ್ ನಿಜಾಗ್ಲೂ ಟ್ರ್ಯಾಕ್ಷನ್ ಕಂಟ್ರೋಲ್ ಎಷ್ಟು ಹೆಲ್ಪ್ ಆಗುತ್ತೆ ಅಂದರೆ, ನಾನು ಎಕ್ಸ್ಪಲ್ಸ್ ಓಡಿಸಿರೋದಕ್ಕೂ ಇದಕ್ಕೂ ಅದರಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲ್ ಇರಲಿಲ್ಲ. ಸೊ ಇದರಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲ್ ಇದೆ, ಸಖತ್ ಹೆಲ್ಪ್ ಆಗುತ್ತೆ. ನಾನು ಅದನ್ನು ಟ್ರೈನು ಮಾಡಿದ್ದೀನಿ ಮೊನ್ನೆ ಆಫ್ ರೋಡ್ ಹೋದಾಗ. ಸೊ ಲಿಟ್ರಲಿ ಇಟ್ ಈಸ್ ವೆರಿ ಮಚ್ ಹೆಲ್ಪ್ಫುಲ್. ಇತ್ತೀಚೆಗೆ ಎಲ್ಲ 300 ಅಬೋ CCಯಲ್ಲೂ ಬರ್ತಾಯಿದೆ, ಬಟ್ ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಬೇರೆ ಗಾಡಿರ ಬಗ್ಗೆ. ಬಟ್ ಎಲ್ಲ ಗಾಡಿಗೂ ಅದೇ ಸ್ಪೆಸಿಫಿಕೇಷನ್ಸ್ ಇರುತ್ತೆ, ಅದೇ ಲುಕ್ಸ್ ಇರುತ್ತೆ, ಅದೇ ಬೆಸ್ಟು ಪ್ರಾನ್ಸ್ ಆ್ಯಂಡ್ ಕಾನ್ಸ್ ಇರುತ್ತೆ. ಬಟ್ ಈ ಗಾಡಿ ಬಗ್ಗೆ ನಾನು ಹೇಳು ಅಂತ ಹೇಳಿದ್ದೀರ, ಸೊ ಹೇಳ್ತಾ ಇದ್ದೀನಿ. ಆ್ಯಂಡ್ ಅದು ಬಿಟ್ಟು ಬೇರೆ ಏನು ಹೇಳೋದಪ್ಪ ಇದ್ರ ಬಗ್ಗೆ, ಏನು ಹೇಳೋದು, ಏನೇನು ಕೇಳಿದ್ರಪ್ಪ. ಓಕೆ, ನೆಕ್ಸ್ಟು ಕನ್ಸೋಲ್ನ ನೀವು ಅಡ್ಜಸ್ಟ್ ಮಾಡ್ಕೋಬೋದು, ಓಕೆನಾ. ಸೊ ಕನ್ಸೋಲ್ ಅಡ್ಜಸ್ಟ್ ಮಾಡ್ಕೋಬೋದು. ಆ್ಯಂಡ್ ನೀವು ವಿಂಡ್ಶೀಲ್ಡ್ ಕೂಡ ಕನ್ಸೋಲ್ನ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಈ ಅಕ್ಕಪಕ್ಕ ಒಂದೆರಡು ಸ್ಕ್ರೂ ಕಟ್ ಥರ ಕಾಣಿಸ್ತಿದೆಯಲ್ಲ ಕನ್ಸೋಲ್ ಅಕ್ಕಪಕ್ಕ, ಸೊ ಅದರಿಂದ ನೋಡುಗರು ಹುಷಾರಾಗಿ ಓಡಿಸ್ರಪ್ಪ ಬೆಂಗಳೂರು ಟ್ರಾಫಿಕಲ್ಲಿ ಅಂತಲ್ಲ, ಎಲ್ಲ ಕಡೆನೂ ಹುಷಾರಾಗಿ ಓಡಿಸ್ರಿ. ಹೆಲ್ಮೆಟ್ ಹಾಕ್ಕೊಳ್ರಿ, ಹೆಲ್ಮೆಟ್ ತುಂಬ ಸೇಫ್ ಇರುತ್ತೆ. ಸೊ ನಿಮ್ಮ ಬಾಡಿ, ನಿಮ್ಮ ತಲೆ ಸೇಫ್ ಇರುತ್ತೆ, ಹೆಲ್ಮೆಟ್ ಹಾಕ್ಕೊಳ್ರಿ. ಸೇಫ್ಟಿ ಆಗಿರೋ ಚೆನ್ನಾಗಿರೋ ಇ ಸಿ ಮಾರ್ಕ್ ಹೆಲ್ಮೆಟ್ ತೊಗೊಳ್ಳಿ, ತುಂಬ ಇಂಪಾರ್ಟೆಂಟು. ಆ್ಯಂಡ್ ತುಂಬ ಜನ ಪೊಲೀಸ್ಗಳ್ಗೆ ಹೆದರ್ಕೊಂಡು ಹೆಲ್ಮೆಟ್ ತೊಗೋಬೇಕು ಅಂದ್ಕೊಳ್ತೀರಾ. ಬಟ್ ಪೊಲೀಸ್ರಿಗೆ ಹೆದರ್ಕೊಂಡಲ್ಲ, ನಿಮ್ಮ ಸೇಫ್ಟಿಗೋಸ್ಕರ ನೀವು ಹೆಲ್ಮೆಟ್ ತೊಗೊಳ್ಳಿ ಅಂತ ನಾನು ಹೇಳ್ತೀನಿ ಗುರುಗಳೇ. ಥ್ಯಾಂಕ್ ಯು. ಮತ್ತು ನಾವು ಗಾಡಿ ವಿಷಯಕ್ಕೆ ಬರೋಣ. ನಾನೇನು ಹೇಳ್ತಾಯಿದ್ದೆ, ಏನು ಹೇಳ್ತಾಯಿದ್ದೆ ನಾನು, ಸೊ ಮರ್ತೇ ಹೋಯ್ತೀನಿ ಗುರು ನಾನು ಏನು ಹೇಳ್ತಾಯಿದ್ದೆ ಗುರು, ನನಗೂ ಮರು ಸ್ಟಾರ್ಟ್ ಆಗ್ಬಿಟ್ಟೈತೆ. ನಾನು ಕನ್ಸೋಲ್ ಬಗ್ಗೆ ಮಾತಾಡ್ತಾಯಿದ್ದೆ. ಆ ಕನ್ಸೋಲ್ನ ಅಡ್ಜಸ್ಟ್ ಮಾಡ್ಕೋಬೋದು ಆ ಸ್ಕ್ರೂಸಿಂದ, ಓಕೆನಾ. ಅದಾದಮೇಲೆ ವಿಂಡ್ಶೀಲ್ಡ್ ಕೂಡ ಅಡ್ಜಸ್ಟ್ ಮಾಡ್ಬೋದು ನೀವು ಆಲಂಕಿಯಿಂದ. ಸೊ ಕನ್ಸೋಲ್ ಅಡ್ಜಸ್ಟ್ ಮಾಡೋಕ್ಕೆ ನಿಮ್ಮ ಕೈ ಸಾಕು, ವಿಂಡ್ಶೀಲ್ಡ್ ಅಡ್ಜಸ್ಟ್ ಮಾಡೋಕ್ಕೆ ಆಲಂಕಿ ಬೇಕು. ಇರು ಗುರು ಹೋಗ್ಬಿಡ್ತೀನಿ ನಂಗೆ ಅರ್ಜೆಂಟ್ ಐತೆ ಆಫೀಸಲ್ಲಿ. ನಾನು ಇನ್ನೂ ಬೆಳಂದೂರು ಮಾರತಳ್ಳಿವರೆಗೂ ಹೋಗಬೇಕು. ಆಮೇಲೆ ಅದು ಬಿಟ್ಟು ಇನ್ನೇನು ಹೇಳ್ಬೇಕಪ್ಪ ಗಾಡೀಲಿ, ಒಂದು ನೆಗೆಟಿವ್ ಮಿರರ್ಸ್ ಬಗ್ಗೆ ಹೇಳ್ಬಿಡ್ತೀನಿ. ಮಿರರ್ಗೆ ನಾನು 0 ರೇಟಿಂಗ್ ಕೊಡ್ತೀನಿ ಗುರು. ಯಾರು ಗಾಡಿ ತೊಗೋತೀನಿ ಅಂದರೆ ಮಿರರ್ ಚೇಂಜ್ ಮಾಡ್ಕೊಳ್ಳೇಬೇಕು. ಅಂದರೆ ಈ ಮಿರರಲ್ಲಿ ಓಡಿಸ್ಬೋದು, ನೀವು ಓಡ್ಸೋಕ್ಕೇನು ಪ್ರಾಬ್ಲಮ್ ಇಲ್ಲ. ಬಟ್ ಮಿರರ್ಸು ವಿಸಿಬಿಲಿಟಿ ತುಂಬ ಕಮ್ಮಿ ಇದೆ. ನೀವು ಸಿಟಿ ರೈಡ್ಸ್ಗಾದರೆ ಓಕೆ, ಸಿಟಿ ರೈಡ್ಸಲ್ಲಿ ನಿಮಗೆ ಲೈಕ್ ನೀವು ಸ್ಪೀಡ್ ವೈಸ್ ಕಮ್ಮಿನೂ ಇರ್ತೀರ ಆ್ಯಂಡ್ ಎಲ್ಲ ಲೈಕ್ ಅಷ್ಟು ಕಾಣಿಸೋ ಥರ ಇರುತ್ತೆ. ಬಟ್ ನೀವು ಲಾಂಗ್ ರೈಡ್ಸೆಲ್ಲ ಹೋಗ್ತೀನಿ ಅಂತ ಹೇಳಿದ್ರೆ ವಿಸಿಬಿಲಿಟಿ ತುಂಬ ಕಮ್ಮಿ ಇದೆ. ಸೊ ಅದೊಂದು ನೋಡ್ಕೊಳ್ಳಿ. ಅದು ಲೆಫ್ಟ್ ಸೈಡ್ ಮಿರರ್ ಅಂತೂ ವಿಸಿಬಿಲಿಟಿ ನನಗೇನು ಲೈಕ್ ಅದು ಅರ್ಥ ಆಗ್ತಾಯಿಲ್ಲ, ಅದು ಹೆಂಗೆ ಲಾಜಿಕಲ್ಲಿ ಬಿಲ್ಡ್ ಮಾಡಿದ್ದಾರೆ ಅಂತ. ಸೊ ಮೆಕ್ಯಾನಿಸಮ್ಮು ತುಂಬ ವರ್ಸ್ಟಾಗಿದೆ ಮಿರರ್ಸ್ದು. ಸೊ ರೈಟ್ ಸೈಡ್ ಮಿರರ್ ಇಸ್ ಸಮ್ವಾಟ್ ಓಕೆ, ನನಗೆ ಸ್ವಲ್ಪ ಪರವಾಗಿಲ್ಲ ಅನಿಸ್ತು. ಬಟ್ ಲೆಫ್ಟ್ ಸೈಡ್ ಮಿರರ್ ತುಂಬ ವಿಸಿಬಿಲಿಟಿ ಕಮ್ಮಿ ಇದೆ, ಓಕೆನಾ. ಸೊ ಅದನ್ನು ಯೋಚನೆ ಮಾಡಿ. ಅದು ಬಿಟ್ಟು ನೋಡಿ, ಇವನು ಹೆಲ್ಮೆಟ್ ಹಾಕಿಲ್ಲ ಇವನು. ಸೊ ಹೆಲ್ಮೆಟ್ ಹಾಕ್ಕೊಳ್ರಪ್ಪ. ನಾನು ತುಂಬ ಜನಕ್ಕೆ ಅದೇ ಹೇಳೋದು, ಹೆಲ್ಮೆಟ್ ಹಾಕ್ಕೊಂಡು ಸೇಫಾಗಿ ಓಡಿಸಿ. ಸೊ ಬರೀ ನುಗ್ಗೋದು ಆಮೇಲೆ ಕೆಚ್ಚೋದು ಗಾಡಿನ, ಅದೇ ಎಲ್ಲ ಗಾಡಿ ಓಡಿಸೋದು.
ಒಂದು ರೆಸ್ಪಾನ್ಸಿಬಲ್ ರೈಡರ್ ಅಂತ ಬಂದರೆ ನಿಧಾನಕ್ಕೆ ಹೋದ್ರೂ ಸೇಫಾಗಿ ಹೋಗಬೇಕು, ಅದು ರೆಸ್ಪಾನ್ಸಿಬಲ್ ರೈಡರು. ಓಕೆನಾ? ಅದು ಬಿಟ್ಟು ಇನ್ನೇನು ಒಂದು ನೆಗೆಟಿವ್ ನನಗೆ ಎಚ್ ಡಿ ಅವ್ರಿಗೆ ಫೀಡ್ಬ್ಯಾಕ್ ಕೊಡಬೇಕು ಅಂತ ಹೇಳಿದ್ರೆ, ಒಂದು ಮಿರರು ಸೆಕೆಂಡ್ ಒನ್ ಬಂದು ಹಿಂದ್ಗಡೆ ಪಿಲಿಯನ್ ಸೀಟ್ ಆದಮೇಲೆ ಒಂದು ಲಗೇಜ್ ಕಟ್ಟೋಕ್ಕೆ ಅಥವಾ ಟಾಪ್ ರ್ಯಾಕ್ ಪ್ಲೇಟ್ ಹಾಕೋಕ್ಕೆ ಅಥವಾ ಟಾಪ್ ರ್ಯಾಕ್ ಬಾಕ್ಸ್ ಹಾಕೋಕ್ಕೆ ನೀವೊಂದು ಇದು ಕೊಡ್ತೀರಲ್ಲ, ಏನದು ಆ ಸ್ಟೇನ ಒಂದು ಸ್ವಲ್ಪ ದೊಡ್ಡದು ಮಾಡಿ. ಏನಕ್ಕೆ ಅಂತ ಹೇಳಿದ್ರೆ, ಟಾಪ್ ರ್ಯಾಕ್ ಪ್ಲೇಟ್ನ ಅಥವಾ ಟಾಪ್ ರ್ಯಾಕ್ ಬಾಕ್ಸ್ನ ಅಫೋರ್ಡ್ ಮಾಡೋಕ್ಕಾಗದೇ ಇರೋರು, ಸೊ ಅಟ್ಲೀಸ್ಟ್ ಅದ್ರ ಮೇಲೆ ಅವರು ಬ್ಯಾಗ್ನ ಏನು ಬಂಜಿ ಕೋಟ್ಸಿಂದ ಟೈ ಮಾಡಿ ಅಟ್ಲೀಸ್ಟ್ ಅವ್ರು ಎಲ್ಲರೂ ರೈಡ್ಸ್ಗೆ ಹೋಗ್ತಾರೆ. ಸೊ ಇದರಿಂದ ನಿಮಗೆ ಪಿಲಿಯನ್ ಕೂತ್ಕೊಂಡ್ರೆ ಪಿಲಿಯನ್ಗೆ ಬ್ಯಾಗ್ ಕಟ್ಟಿದ್ರೆ ಪಿಲಿಯನ್ ಕೂತ್ಕೊಳಕ್ಕೆ ಜಾಗ ಇರೋಲ್ಲ. ಸೊ ಪಿಲಿಯನ್ ಕೂತ್ಕೊಂಡಾದ್ಮೇಲೆ ಹಿಂದ್ಗಡೆ ಬ್ಯಾಗ್ ಕಟ್ಟೋಕ್ಕೆ ಜಾಗ ಇಲ್ಲ. ಅದರಿಂದ ನಿಮ್ಗೇನು ಯೂಸ್ ಇಲ್ಲ, ಕಸ್ಟಮರ್ಗಾಗಲಿ ರೈಡರ್ಗಾಗಲಿ ಏನೂ ಯೂಸ್ ಇಲ್ಲ. ಸೊ ಅದೊಂದು ನನ್ನ ಕಡೆಯಿಂದ ತುಂಬ ವರ್ಸ್ಟ್ ಅನಿಸಿದ್ದು ಗಾಡೀಲಿ. ಅದು ಲುಕ್ ವೈಸ್ ಚೆನ್ನಾಗಿದೆ, ಲುಕ್ ವೈಸ್ ನಮಗೆ ಬೇಕಾಗಿಲ್ಲ ಗುರು. ಲುಕ್ ನೀನು ಏನಾದ್ರು ಕೊಡು, ಗಾಡಿ ತೊಗೋತಾರೆ ಜನ. ಇಂಜಿನ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಲುಕ್ ಹೆಂಗಾರು ಇರಲಿ ಗಾಡಿ ತೊಗೋತಾರೆ. ಬಟ್ ಅದು ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಲಗೇಜ್ ಕಟ್ಟೋಕ್ಕೆ ಒಂದು ಜಾಗ ಮಾಡಿರಿ ಪ್ರಾಪರಾಗಿ. ಅದು ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡಿರಿ. ಅವಾಗ ಆ್ಯಕ್ಚುಲಿ ಲಿಟ್ರಲಿ ಅದ್ರದ್ದು ಇಂಪಾರ್ಟೆನ್ಸ್ ಅಥವಾ ಯೂಸೇಜ್ ನಮಗೆ ಗೊತ್ತಾಗುತ್ತೆ, ರೈಡರ್ಗೆ. ಸೊ ಇದೊಂದು ನೆಗೆಟಿವು. ನೀವು ಇವಾಗ ಅದ್ರ ಮೇಲೆ ಬ್ಯಾಗ್ ಇಡೋಕ್ಕೂ ಆಗೋಲ್ಲ, ಬ್ಯಾಗ್ ಕಟ್ಟೋಕ್ಕೂ ಆಗೋಲ್ಲ. ನೀವು ಟಾಪ್ ರ್ಯಾಕ್ ಪ್ಲೇಟ್ ತೊಗೊಳ್ಳೇಬೇಕು. ಈಗ ಅವನು ನಮ್ಮಂಥ ಮಿಡಲ್ ಕ್ಲಾಸ್ ಹುಡುಗರು ಏನು ಗೊತ್ತಾಗೋರು, ಇಷ್ಟೆಲ್ಲ ಕಷ್ಟಪಟ್ಟು ದುಡ್ದು ಕಷ್ಟಪಟ್ಟು ತೊಗೊಂಡಿರ್ತೀವಿ. ಅದ್ರ ಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಏನಾದ್ರು ಬಂಡವಾಳ ಹಾಕಬೇಕು ಅಂದರೆ ಮೈ ಮೇಲೆ ಬರುತ್ತೆ. ಬಿಕಾಸ್ ತುಂಬ ಕಮಿಟ್ಮೆಂಟ್ಸ್ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಗಾಡಿ ತೊಗೊಂಡಿರ್ತೀರ ಅಂದಮೇಲೆ ಒಂದೊಂದು ಇಂಪಾರ್ಟೆಂಟ್ ಥಿಂಗ್ಸ್ ಅನ್ನೋದಿರುತ್ತೆ. ಸೊ ಅದಕ್ಕೆಲ್ಲ ಖರ್ಚು ಮಾಡಲೇಬೇಕಾಗತ್ತೆ, ಖರ್ಚು ಮಾಡ್ಕೊಳ್ಳಿ. ಆಮೇಲೆ ಅದು ಬಿಟ್ಟು ಈ ಗಾಡೀಲಿ ಮೂರು ಮೋಡಿದೆ. ಸೊ ಒಂದು ರೈನು, ಒಂದು ಆಫ್ ರೋಡು, ಒಂದು ರೋಡು. ಸೊ ರೋಡಂತೂ ನೋಡ್ತಾ ಇದ್ದೀರಾ, ಆಫ್ ರೋಡು ಸೂಪರಾಗಿದೆ. ಆಫ್ ರೋಡ್ ನಿಜವಾಗ್ಲೂ ಹೇಳ್ತೀನಿ, ನನಗೆ ಎಕ್ಸ್ಪಲ್ಸ್ಗಿಂತ ತುಂಬ ಇಷ್ಟ ಆಯಿತು ಆಫ್ ರೋಡ್ ಕೆಪಬಿಲಿಟೀಸ್ ಈ ಗಾಡೀಲಿ. ಸ್ವಲ್ಪ ನಿಮಗೆ ಆಫ್ ರೋಡಲ್ಲಿ ನಿಮಗೆ ಪೋಶ್ಚರು ಸ್ವಲ್ಪ ಸರಿ ಇಲ್ಲ. ಸ್ವಲ್ಪ ಅದು ಅಭ್ಯಾಸ ಆಗಬೇಕು, ಲೈಕ್ ನೀವು ಪರ್ಫೆಕ್ಟಾಗಿ ಹ್ಯಾಬಿಟೇಟ್ ಮಾಡ್ಕೋಬೇಕು. ಬಟ್ ಎಕ್ಸ್ಪಲ್ಸಲ್ಲಿ ಆಫ್ ರೋಡ್ ಪೋಶ್ಚರ್ ಚೆನ್ನಾಗಿತ್ತು, ಬಟ್ ಈ ಗಾಡೀಲಿ ಆಫ್ ರೋಡ್ ಪೋಶ್ಚರ್ ಚೆನ್ನಾಗಿಲ್ಲ. ಬಟ್ ಆಫ್ ರೋಡ್ ನೀವು ಮಾಡಬೇಕಾದ್ರೆ ಅದೊಂದು ಎಕ್ಸ್ಪೀರಿಯೆನ್ಸ್ ಇರುತ್ತಲ್ಲ, ಎಕ್ಸಾಕ್ಟ್ ಆಫ್ ರೋಡ್ ಮಾಡ್ತಾಯಿದ್ದೀನಿ ನಾನು ಅನ್ನೋದು, ಅದು ಈ ಗಾಡೀಲಿ ಸೂಪರಾಗಿದೆ. ಅದು ನನಗೆ ಎಕ್ಸ್ಪಲ್ಸಲ್ಲಿ ಸ್ವಲ್ಪ ಕಮ್ಮಿ ಕಾಣಿಸ್ತು, ಅಥವಾ ಅವಾಗ ನಂಗೆ ಆಫ್ ರೋಡ್ ಮಾಡೋಕ್ಕೆ ಬರ್ತಾ ಇರಲಿಲ್ವ ನಂಗೆ ಗೊತ್ತಿಲ್ಲ. ಬಟ್ ಈ ಗಾಡಿ ತೊಗೊಂಡ್ಮೇಲೆ ನಾನು ಎಕ್ಸಾಕ್ಟಾಗಿ ಆಫ್ ರೋಡ್ ಮಾಡೋದು ಹಿಂಗೆ ಅಂತ ಕಲಿತು ಮಾಡ್ತಾ ಇರೋದು. ಅದೊಂದು. ಆಮೇಲೆ ರೈನ್ ಮೋಡಲ್ಲಿ ಆಫ್ ರೋಡ್ ಮೋಡಲ್ಲಿ ಹಿಂದ್ಗಡೆ ABS ಆಫ್ ಆಗುತ್ತೆ ಆಟೋಮೆಟಿಕ್ಕಾಗಿ. ಸೊ ಅದೊಂದು ನೆನಪಿರಲಿ. ರೋಡಲ್ಲಿ ಮಾತ್ರ ಡ್ಯುಯಲ್ ಚಾನಲ್ ABS ವರ್ಕ್ ಆಗೋದು. ಸೊ ಅದು ನಾನು ಹೇಳೋದು ಮರ್ತದೆ, ಶಾಕ್ ಅಬ್ಸರ್ಸ್ ಬಗ್ಗೆ ಮಾತಾಡಬೇಕಾದ್ರೆ, ABS ಬಗ್ಗೆ ಮಾತಾಡಬೇಕಾದ್ರೆ ಅದೊಂದು ನೆನಪಿಟ್ಕೊಳ್ರಿ. ಆ್ಯಂಡ್ ರೈನ್ ಮೋಡಲ್ಲಿ ಮತ್ತು ಆಫ್ ರೋಡ್ ಮೋಡಲ್ಲಿ ಹಿಂದ್ಗಡೆ ABS ಆಫ್ ಆಗುತ್ತೆ. ಸೊ ದಟ್ ನಿಮಗೆ ವೀಲ್ ಈಸಿಯಾಗಿ ಸ್ಪಿನ್ ಆಗುತ್ತೆ ಅಥವಾ ಈಸಿಯಾಗಿ ಮೂವ್ ಆಗೋಕ್ಕೆ ಬಿಡುತ್ತೆ ಗಾಡಿನ. ಸೊ ದಟ್ ಈಸ್ ಅಗೇನ್ ಆ್ಯಡೆಡ್ ಅಡ್ವಾಂಟೇಜ್ ಫಾರ್ ದಿಸ್ ಬೈಕ್. ಆ್ಯಂಡ್ ಟ್ರ್ಯಾಕ್ಷನ್ ಕಂಟ್ರೋಲ್ ನೀವು ಆಫ್ ಮಾಡ್ಕೋಬೋದು, ಆ್ಯಂಡ್ ಟ್ರ್ಯಾಕ್ಷನ್ ಕಂಟ್ರೋಲ್ ಆನ್ ಕೂಡ ಮಾಡ್ಕೋಬೋದು. ಇಟ್ಸ್ ಎ ಮ್ಯಾನ್ಯಲ್ ಮೋಡ್, ನೀವೇನು ಬೇಕಾದರೂ ಮಾಡ್ಕೋಬೋದು. ಆ್ಯಂಡ್ ಆಮೇಲೆ ಕಂಪ್ನಿ ಕಡೆಯಿಂದ ಇಂಜಿನ್ಗೆ ಗಾರ್ಡ್ ಕೊಡಲ್ಲ ಗುರು. ಇಂಜಿನ್ ಗಾರ್ಡು ತುಂಬ ಇಂಪಾರ್ಟೆಂಟು. ಅದು SD ಅವರು 69 ಪ್ಲೇಟ್ನ ಸರಿಯಾಗಿ ಕೊಡ್ತಾ ಇದ್ದಾರೆ. ಬಟ್ ಇಂಜಿನ್ ಗಾರ್ಡ್, ಅಟ್ಲೀಸ್ಟ್ ಇಂಜಿನ್ ಗಾರ್ಡ್ನ ನೀವು ವಿತಿನ್ ದ ವೆಹಿಕಲ್ ಕೊಡಿ, ಅದು ತುಂಬ ಇಂಪಾರ್ಟೆಂಟು. ಬಿಕಾಸ್ ಅದು ನೀವು 2,000-3,000 ಆಗುತ್ತೆ. ತುಂಬ ಜನಕ್ಕೆ ಇನ್ವೆಸ್ಟ್ ಮಾಡೋಕ್ಕೆ ದುಡ್ಡಿರಲ್ಲ, ಅಥವಾ ಲೈಕ್ ಇನ್ವೆಸ್ಟ್ ಮಾಡೋಕ್ಕೆ ಯೋಚನೆ ಮಾಡ್ತಾರೆ ಮಿಡಲ್ ಕ್ಲಾಸ್ ಜನ. ಆ್ಯಂಡ್ 2,000-3,000 3 ಲಕ್ಷ ಕೊಟ್ಟು ಗಾಡಿ ತೊಗೊಂಡಿರೋರಿಗೆ 2,000-3,000 ದೊಡ್ಡದಂತ ಅನ್ಬೋದು. ಬಟ್ ತುಂಬ ಜನಕ್ಕೆ ಅದು ಕೂಡ ಇಂಪಾರ್ಟೆಂಟೇ, ಅದು ಕೂಡ ದೊಡ್ಡದೇ. ಸೊ HD ಅವರೇ ದಯವಿಟ್ಟು ಇದ್ರ ಬಗ್ಗೆ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟೈಮ್ ಗಾಡಿ ಕೊಡಬೇಕಾದ್ರೆ ಇಂಜಿನ್ ಗಾರ್ಡ್ ಸಮೇತ ಕೊಡಿ ಗಾಡಿನ. ಇಂಜಿನ್ಗೂ ಯೂಸ್ ಆಗುತ್ತೆ, ನಮಗೂ ಯೂಸ್ ಆಗುತ್ತೆ. ನಮ್ಮ ಸೇಫ್ಟಿಗೂ ಇಂಪಾರ್ಟೆಂಟು, ಇಂಜಿನ್ ಸೇಫ್ಟಿಗೂ ಇಂಪಾರ್ಟೆಂಟ್ ಇಂಜಿನ್ ಗಾರ್ಡ್ ಇದ್ದರೆ. ಆ್ಯಂಡ್ ನೆಕ್ಸ್ಟ್ ಅದ್ರ ಮೇಲೆ ನನ್ನ ಗಾಡಿ ಬಗ್ಗೆ ಏನು ಎಕ್ಸ್ಪ್ಲೇನ್ ಮಾಡೋದು ನನಗೆ ಗೊತ್ತಿಲ್ಲ. ಅಷ್ಟು ಐ ಥಿಂಕ್ ಎಲ್ಲ ನಾನು ಕವರ್ ಮಾಡಿದ್ದೀನಿ. ಇನ್ನೂ ಏನಾದ್ರು ಮಿಸ್ ಆಗಿದ್ದರೆ ನನಗೆ ಹೇಳಿ, ನಾನು ಅದ್ರ ಬಗ್ಗೆ ನಿಮಗೆ ಡೀಟೇಲಿಂಗಾಗಿ ಒಂದು ಮೆಸೇಜ್ ಮಾಡ್ತೀನಿ ಅಥವಾ ವೀಡಿಯೋ ಮಾಡಿಕೊಡ್ತೀನಿ. ಓಕೆನಾ? ಥ್ಯಾಂಕ್ಸ್ ಫಾರ್ ದಿಸ್. ಆ್ಯಂಡ್
ಯಾರ್ಯಾರು ಕೇಳಿದ್ರೋ ಐ ಥಿಂಕ್ ಅವ್ರಿಗೆಲ್ಲ ನನ್ನ ಹಾನೆಸ್ಟ್ ಫೀಡ್ಬ್ಯಾಕ್ನ ರೀಚ್ ಮಾಡಿದ್ದೀನಿ ಅನ್ಕೋತೀನಿ. ಆ್ಯಂಡ್ ಇನ್ನೊಂದು ನಾನು ಹೇಳೋದು ಮರ್ತೆ, ಶೋರೂಮ್ ಬಗ್ಗೆ. ಸೊ ನಾನು ರೆಕಮೆಂಡ್ ಮಾಡಿದ್ದೀನಿ ಆಲ್ರೆಡಿ, ಅದು ಸ್ಟಾರ್ಟಿಂಗಲ್ಲೇ ಹಾಕಿದ್ದೀನಿ, ಬಟ್ ಇನ್ನೊಂದು ಸತಿ ಹೇಳ್ತೀನಿ. ಅಕಸ್ಮಾತ್ ನಿಮ್ಗೆ ಏನಾದ್ರು ಸರ್ವಿಸ್ ಆಗಲಿ ಅಥವಾ ಏನೇ ಆಗಲಿ ಏನಾರು ಇದ್ದರೆ, ದೇ ಆರ್ ರಿಯಲಿ ಗುಡ್ ಎಟ್ ದ ಸರ್ವಿಸ್ ಆ್ಯಂಡ್ ದ ಸೇಲ್ಸ್. ಯು ಕ್ಯಾನ್ ರಿಯಲಿ ವಿಸಿಟ್ ದ ಸ್ಟೋರ್. ನೀವು ಡೈರೆಕ್ಟಾಗಿ ಹೋಗಿ ವಿಸಿಟ್ ಮಾಡಿದ್ರು ಓಕೆ, ಅಥವಾ ಫೋನ್ ನಂಬರ್ಸ್ ತೊಗೊಂಡು ವಿಸಿಟ್ ಮಾಡಿದ್ರು ಓಕೆ. ಸೀರಿಯಸ್ಲಿ ದೇ ಆರ್ ಲಿಟ್ರಲಿ ಗುಡ್. ನನಗೆ ದರ್ಶನ್, ಖಾನ್ ಆ್ಯಂಡ್ ಫಾತಿಮಾ ಮ್ಯಾಮ್ ಲಿಟ್ರಲಿ ನಂಗೆ ತುಂಬ ಹೆಲ್ಪ್ ಮಾಡಿದ್ರು. ಸೊ ನಾನು ಆ ವಿಷಯಕ್ಕೋಸ್ಕರ ಅಲ್ಲೇ ನಾನು ಗಾಡಿ ತೊಗೊಂಡಿದ್ದು. ಆ್ಯಂಡ್ ಅದು ಹೊಸ ಶೋರೂಮು. ಸೊ ಅವ್ರು ತುಂಬ ಇಂಪ್ರೂವ್ ಮಾಡೋಕ್ಕೆ ಅಥವಾ ಲೈಕ್ ಕಾನ್ಸ್ಟೆಂಟಾಗಿ ಶೋರೂಮ್ ರನ್ ಮಾಡೋಕ್ಕೆ ತುಂಬ ಯೋಚನೆ ಮಾಡಿ, ಐ ಮೀನ್ ಲೈಕ್ ತುಂಬ ಕಷ್ಟಪಡ್ತಾ ಇದ್ದಾರೆ. ಸೊ ನನ್ನ ಕಡೆಯಿಂದ ಇದು ಅವ್ರಿಗೆ ಒಂದು ರೆಕಮೆಂಡೇಷನ್ ಕೊಡಿ. ಆ್ಯಂಡ್ ಇದೊಂದು ಪಾಸಿಟಿವ್ ಒಪಿನಿಯನ್ ಕೂಡ. ನಾನು ಯಾವ ಶೋರೂಮ್ ಸಪೋರ್ಟ್ ವೈಸ್ ಮಾತಾಡ್ತಾ ಇಲ್ಲ ಅಥವಾ ಯಾವ ಶೋರೂಮ್ ಚೆನ್ನಾಗಿಲ್ಲ ಅಂತ ಮಾತಾಡ್ತಾ ಇಲ್ಲ. ನಂದು ಏನಿದೆಯೋ ಹಾನೆಸ್ಟ್ ಫೀಡ್ಬ್ಯಾಕ್ ನಾನು ಕೊಡ್ತಾಯಿದ್ದೀನಿ. ಆ್ಯಂಡ್ ಅದು ಹೊಸ ಶೋರೂಮು, ನಾನೇ ಫಸ್ಟ್ ಕಸ್ಟಮರು. ಸೊ ನಂಗೆ ಸ್ವಲ್ಪ ಡಿಸ್ಕೌಂಟು ಕೊಟ್ಟಿದ್ದಾರೆ. ಸೊ ನಾನು ಹೆಸರು ಹೇಳ್ಕೊಂಡು ಹೋದರೆ ಡಿಸ್ಕೌಂಟ್ ಕೊಡ್ತಾರೆ ಅಂತ ಅನ್ಕೋತೀನಿ. ಒಂದು ಸತಿ ಕೇಳಿ ನೋಡಿ, ಮಾತಾಡಿ. ಎಸ್, ಬಟ್ ನಾನು 100% ಗ್ಯಾರಂಟಿ ಕೊಡೋಲ್ಲ ಅವ್ರು ಡಿಸ್ಕೌಂಟ್ ಕೊಡ್ತಾರೆ ಅಂತ. ಬಟ್ ಒಂದು ಸತಿ ಕೇಳಿ ನೋಡಿ, ಓಕೆನಾ? ಆದಷ್ಟು ಅಂದರೆ ಅವ್ರಿಗೆ ಗೊತ್ತಾಗುತ್ತೆ. ಸೊ ಒಂದು ಸತಿ ಕೇಳಿ ನೋಡಿ. ಆ್ಯಂಡ್ ಯಾಕೋ ಮೇಡಮ್ ನಗ್ತವ್ರೆ, ಗಾಡಿ ನೋಡ್ಬಿಟ್ಟು ನನ್ನ ಅವತಾರ ನೋಡ್ಬಿಟ್ಟು ಗೊತ್ತಿಲ್ಲ ನನಗೆ, ಬಟ್ ನಗ್ತವ್ರೆ. ನಗಲಿ. ಆಮೇಲೆ ಎಸ್, ಎಲ್ಲರಿಗೂ ನನ್ನದು ಫೀಡ್ಬ್ಯಾಕ್ ರೀಚ್ ಆಗಿದೆ ಅನ್ಕೋತೀನಿ. ಅಕಸ್ಮಾತ್ ಏನಾದ್ರು ಗೊತ್ತಾಗಿಲ್ಲ ಅಥವಾ ಏನಾದ್ರು ತಪ್ಪು ಮಾತಾಡಿದರೆ ಕ್ಷಮಿಸ್ಬಿಟ್ರಪ್ಪ ಹುಡುಗರ, ನನಗೂ ಬರಲ್ಲ ಇವೆಲ್ಲ. ಬಟ್ ಏನೋ ನೀವುಗಳು ಕೇಳಿದ್ರಿ ಅಂತ ನಾನು ಫೀಡ್ಬ್ಯಾಕ್ ಕೊಟ್ಟಿದ್ದೀನಿ, ರಿವ್ಯೂ ಮಾಡಿದ್ದೀನಿ ಗಾಡಿನ. ಎಸ್, ದಟ್ಸ್ ಇಟ್. ಥ್ಯಾಂಕ್ ಯು ಎಲ್ಲರಿಗೂ. ಒಳ್ಳೆಯದಾಗಲಿ, ಎಲ್ಲ ಹುಷಾರಾಗಿ ಓಡಿಸ್ರಿ. ಆ್ಯಂಡ್ ಇನ್ನೊಂದು ನಾನು ಇಂಪಾರ್ಟೆಂಟ್ ಹೇಳೋದು ಮರ್ತದೆ. ಯಾರು ಹೊಸ ಗಾಡಿ ತೊಗೋತಾ ಇದ್ದೀನಿ ಅಂತ ಹೇಳಿದ್ರೆ ಅವ್ರು ಕೊಡೋ 5 ನಿಮಿಷ 10 ನಿಮಿಷ ಟೆಸ್ಟ್ ರೈಡ್ ಮಾಡಿ ಗಾಡಿ ಡಿಸೈಡ್ ಮಾಡಬೇಡಿ ತೊಗೋಬೇಕಾ ಬೇಡವಾ ಅಂತ. ದಯವಿಟ್ಟು ಒಂದು 1,000ನೋ 1,500ನೋ ನಂಗೆ ಎಷ್ಟು ತೊಗೋತಾರೆ ಗೊತ್ತಿಲ್ಲ, ರೆಂಟಲ್ ಅವ್ರ ಹತ್ರ ಬೈಕ್ ತೊಗೊಳ್ಳಿ. ನೀವು ಯಾವ ಗಾಡಿ ತೊಗೋಬೇಕು ಅಂದ್ಕೊಂಡಿರ್ತೀರೋ ಆ ಬೈಕ್ನ ತೊಗೊಂಡು ಒಂದು ರೌಂಡ್ ಹಾಕೋ ಬನ್ನಿ. ಒಂದು ದಿನ ಫುಲ್ಲು 24 ಅವರ್ಸಿಗೆ ತೊಗೊಳ್ಳಿ ಅಥವಾ 12 ಅವರ್ಸಿಗೆ ತೊಗೊಳ್ಳಿ. ಅಟ್ಲೀಸ್ಟ್ ಒಂದು 100 to 150 ಕಿಲೋಮೀಟರ್ಸೋ 200 ಕಿಲೋಮೀಟರ್ಸೋ ಟಾಪ್ ಆ್ಯಂಡ್ ಟೌನ್ ಹೊಡೀರಿ. ಅದರಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ನಿಮ್ಮ ಗಾಡಿ ಬಗ್ಗೆ ನೀವು ತುಂಬ ಕಲ್ತ್ಕೋಬೋದು. ಆ್ಯಂಡ್ ನೀವು ಹೊಸ ಗಾಡಿ ತೊಗೊಳುವಾಗ ನಿಮಗೆ ಎಕ್ಸ್ಪೀರಿಯೆನ್ಸ್, ಎಕ್ಸಾಕ್ಟ್ ಎಕ್ಸ್ಪೀರಿಯೆನ್ಸ್ ಹೆಂಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು ಗೈಸ್.